ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರನ್ನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನಲ್ಲಿ ನಾನು ಟಾಪ್ 5 ಬೆಸ್ಟ್ ಲೋ ಕ್ಯಾಲರಿ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಹೇಳ್ತೀನಿ. ಸೊ ಯಾವ ಬ್ರೇಕ್ಫಾಸ್ಟ್ನ ನೀವು ತಿಂದರೆ ಕ್ಯಾಲರಿ ಜಾಸ್ತಿ ಕೌಂಟ್ ಆಗೋದಿಲ್ಲ, ಹಾಗೆ ನಮಗೆ ವೆಯ್ಟ್ ಲಾಸಲ್ಲಿ ಯೂಸ್ಫುಲ್ ಆಗುತ್ತೆ ಅನ್ನೋ ಟಾಪ್ 5 ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಹೇಳ್ತೀನಿ. ಸೊ ನೋಟ್ ಮಾಡಿಟ್ಕೊಳ್ಳಿ. ನೀವ್ಯಾರನ್ನ ವೆಯ್ಟ್ ಲಾಸ್ ಮಾಡ್ತಿದ್ರೆ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ನೀವು 5 ಡೇಸ್ ಕಂಪ್ಲೀಟಾಗಿ ಈ 5 ಆರಾಮ್ಸೆ 5 ರೆಸಿಪೀಸ್ನ ಯಾವುದೇ ರೀತಿ ತಲೆನೋವು ಇಲ್ಲದೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡದೆ ತಿನ್ಬೋದು. ಸೊ ಬನ್ನಿ ಆ ವೆಯ್ಟ್ ಲಾಸ್ ಲೋ ಕ್ಯಾಲರಿ ರೆಸಿಪೀಸ್ ಯಾವುದು ಅನ್ನೋದನ್ನ ಹೇಳ್ತೀನಿ. ಸೊ ದ ಫಸ್ಟ್ ರೆಸಿಪಿ ಬಂದು ಪೋಹಾ. ನಾನಿಲ್ಲಿ ಹೇಳ್ತಾ ಇರೋಂಥ ಎಲ್ಲ ರೆಸಿಪೀಸು ಪ್ಯೂರ್ಲಿ ವೆಜಿಟೇರಿಯನ್, ಬಿಕಾಸ್ ನಾನು ವೆಜಿಟೇರಿಯನ್. ಸೊ ನನ್ನ ಪ್ರೀವಿಯಸ್ ವೆಯ್ಟ್ ಬಂದು 62 kgs ಆ್ಯಂಡ್ ರೈಟ್ ನೌ ಮೈ ವೆಯ್ಟ್ ಈಸ್ 59 kgs. ಆ್ಯಕ್ಚುಲಿ ಮಾರ್ನಿಂಗ್ ವೆಯ್ಟ್ ಬಂದು 58.6 kg ಸಮಥಿಂಗ್ ಇತ್ತು. ಎನಿ ಹೌ 59 ರೌಂಡ್ ಫಿಗರ್ ಮಾಡೋಣ. ಸೊ 59 kgs. ಸೊ ಹೌ ಐ ಆಮ್ ಲೂಸಿಂಗ್ ಮೈ ವೆಯ್ಟ್. ಸೊ ನಾನು ಇನ್ನೂ 5 kgs ಲೂಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮೈ ವೆಯ್ಟ್ ಲಾಸ್ ಜರ್ನಿ ಇನ್ನೂ ಹೀಗೆ ನಡೆಯುತ್ತೆ. ಸೊ ನಾನು ಈ ವೆಯ್ಟ್ ಲಾಸ್ ಜರ್ನಿನಲ್ಲಿ ಏನೇನು ಯೂಸ್ ಮಾಡ್ತಿದ್ದೀನಿ, ಯಾವ ಬ್ರೇಕ್ಫಾಸ್ಟ್ ತಿಂತಿದ್ದೀನಿ, ಯಾವ ಲಂಚ್ ತಿಂತಿದ್ದೀನಿ, ಯಾವ ಡ್ರಿಂಕ್ಸ್ನ ಅಂದರೆ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತಗೊಳ್ತಿದ್ದೀನಿ ಅನ್ನೋದನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಹೇಳ್ತಿದ್ದೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನೀವ್ಯಾರನ್ನ ವೆಯ್ಟ್ ಲಾಸ್ ಮಾಡ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸಹ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ದ ಫಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಪೋಹಾ. ಸೊ ನಾನಿಲ್ಲಿ ಹೇಳ್ತಿರೋಂಥ ಪ್ರತಿಯೊಂದು ರೆಸಿಪಿನೂ ಒಂದು ಕಪ್ಗಾಗೋಷ್ಟು ಮಾತ್ರನೇ, ಅಂದರೆ 100 to 150 ಗ್ರಾಮ್ಸ್ ಆಫ್ ಬ್ರೇಕ್ಫಾಸ್ಟ್ ಮಾತ್ರನೇ ನೀವು ತಗೊಳ್ಬೇಕು. ಸೊ ಒಂದು ಬೌಲ್ ಅಥವಾ ಒಂದು ಕಪ್ನ ಈ ವೆಯ್ಟ್ ಲಾಸ್ ಜರ್ನಿನಲ್ಲಿ ನೀವು ಸಪ್ರೇಟಾಗಿ ತೆಗೆದಿಟ್ಬಿಡಿ, ಓಕೆನಾ. ಸೊ ಈ ಕಪ್ಪಲ್ಲಿ 1 ಕಪ್ಪಷ್ಟು ಪೋಹಾ ತಗೊಂಡ್ರೆ, ಅಂದರೆ ಫುಲ್ ಬರೀ ಪೋಹಾನೇ ಅಲ್ಲ, ಆಫ್ಟರ್ ಕುಕ್ಕಿಂಗ್ ಆದಮೇಲೆ 1 ಕಪ್ಪಷ್ಟು ಪೋಹಾ ಅಂದರೆ ವಿತ್ ಅವಲಕ್ಕಿ, ಆನಿಯನ್ಸು, ಟೊಮ್ಯಾಟೋಸು, ಚಿಲ್ಲೀಸು, ಆಮೇಲೆ ಕ್ಯಾರೆಟ್ಸು, ಕರ್ರಿ ಲೀವ್ಸು, ಕೊರಿಯಾಂಡರ್ಸು ಎಲ್ಲ ಹಾಕಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕಿ ನೀವು ಅವಲಕ್ಕಿ ಮಾಡಿದ್ರೆ, ಅವಲಕ್ಕಿ ಚಿತ್ರಾನ್ನ ಅಂತಾರಲ್ಲ, ಅವಲಕ್ಕಿ ಮಾಡಿದ್ರೆ ಈ ಪ್ರಿಪೇರ್ ಆಗಿರುವಂಥ ಅವಲಕ್ಕಿ ನಿಮ್ಗೊಂದು ಕಪ್ಪಿಗೆ ಸರಿ ಹೋಗಬೇಕಷ್ಟೇ. ಸೊ 100 to 150 ಗ್ರಾಮ್ಸ್ ಆಫ್ ಅವಲಕ್ಕಿನಲ್ಲಿ, ಪೋಹಾನಲ್ಲಿ, ಅವಲಕ್ಕಿ ಚಿತ್ರಾನ್ನದಲ್ಲಿ ಅರೌಂಡ್ 90 to 140 ಕ್ಯಾಲರೀಸ್ ಇರುತ್ತೆ. 90 to 140 ಕ್ಯಾಲರೀಸ್ ಇರುತ್ತೆ. ಸೊ ನೀವು ಆರಾಮ್ಸೆ ವೆಯ್ಟ್ ಲಾಸ್ ಜರ್ನಿನಲ್ಲಿ ಬ್ರೇಕ್ಫಾಸ್ಟ್ ಥರ ಯೂಸ್ ಮಾಡ್ಬೋದು 1 ಡೇ, ಓಕೆನಾ. ಸೊ ನೆಕ್ಸ್ಟ್ ಡೇ ಬೆಸ್ಟ್ ಉಗ್ಗಾನಿ ಮಾಡ್ಕೊಳ್ಬೋದು. ಉಗ್ಗಾನಿ ಅಂದರೆ ಪಫ್ಡ್ ರೈಸ್, ಅಂದರೆ ಕಳ್ಳೆಪುರಿ ಅಂತಾರಲ್ಲ, ಸೊ ಪಫ್ಡ್ ರೈಸ್ ಅದನ್ನು ಸಹ ಸೇಮ್ ಅವಲಕ್ಕಿನ ಯಾವ ಥರ ಮಾಡ್ತಿರೋ ಅದೇ ಥರನೇ ರೆಸಿಪಿನ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಬೇಕಾದರೆ. ಸೊ ಮಿಕ್ಸ್ಡ್ ನೀವೇನೇ ಬ್ರೇಕ್ಫಾಸ್ಟ್ ತಿಂದ್ರೂ ಹೈ ಪ್ರೋಟೀನ್ ಇರಬೇಕು. ಸೊ ಅಂದರೆ ನೀವು ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಈ ಬೇಸಿಕ್ ಐಟಮ್ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಸೊ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕಿ, ಕ್ಯಾರೆಟ್ಸ್ ಹಾಕಿ, ಬೀನ್ಸ್ ಹಾಕಿ, ಯಾವುದಾದ್ರೂ ಹಾಕಿ ಪರವಾಗಿಲ್ಲ, ಇಲ್ಲ ಗ್ರೀನ್ ಪೀಸ್ ಹಾಕಿ, ಅಂದರೆ ಏನು ಬಟಾಣಿ ಹಾಕಿ, ಬಟಾಣಿ ಎಲ್ಲ ಹಾಕಿ ಮಾಡುವಂಥ ಉಗ್ಗಾನಿ ತಿನ್ಬೋದು. ಉಗ್ಗಾನಿ ಅಂತೂ ಬೆಸ್ಟ್ ಥಿಂಗ್. ಅದು ಸಹ ಅರೌಂಡ್ 90 to 130 ಕ್ಯಾಲರೀಸ್ ಮಾತ್ರನೇ ಇರುತ್ತೆ, ಅಂದರೆ 150 ಗ್ರಾಮ್ಸ್ ಆಫ್ 100 to 150 ಗ್ರಾಮ್ಸ್ ಆಫ್ ಉಗ್ಗಾನಿನಲ್ಲಿ. ಸೊ ದ ಥರ್ಡ್ ಡೇ ಓಟ್ಸ್ ಉಪ್ಮಾ. ದಿಸ್ ಈಸ್ ಅರೌಂಡ್ 100 to 150 ಗ್ರಾಮ್ಸ್ ಆಫ್ ಓಟ್ಸ್ ಉಪ್ಮಾನಲ್ಲಿ ಅರೌಂಡ್ 200 ಗ್ರಾಮ್ಸ್ ಆಫ್ ಕ್ಯಾಲರೀಸ್ ಇರುತ್ತೆ. 200 to 250 ಕ್ಯಾಲರೀಸ್ ಇರುತ್ತೆ. ಸೊ ಇದನ್ನ ನೀವು ಬ್ರೇಕ್ಫಾಸ್ಟ್ ಥರ ತೊಗೊಳ್ಬೋದು, ತೊಂದರೆ ಇಲ್ಲ. ಬಿಕಾಸ್ ಆಫ್ಟರ್ ಬ್ರೇಕ್ಫಾಸ್ಟ್ ವಿ ಆರ್ ಡೂಯಿಂಗ್ ಸೋ ಮಚ್ ಆಫ್ ವರ್ಕ್ ಅಲ್ವಾ. ಸೊ ಈ ಕ್ಯಾಲರೀಸ್ ಇಲ್ಲಿ ಬರ್ನ್ ಆಗ್ತಾ ಬರುತ್ತೆ ಸ್ವಲ್ಪ ನಾವು ವರ್ಕ್ ಮಾಡೋದ್ರಿಂದ. ಈ ಉಪ್ಮಾನ ಮಾತ್ರ ನೀವು ಓಟ್ಸ್ ಉಪ್ಮಾನ ನೈಟ್ ಟೈಮ್ ತಿನ್ನೋದಕ್ಕೆ ಹೋಗ್ಬೇಡಿ, ಡಿನ್ನರಲ್ಲಿ ಆ್ಯಡ್ ಮಾಡಬೇಡಿ, ಓಕೆನಾ. ಓಟ್ಸ್ ಉಪ್ಮಾ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿನ್ನಿ, ನೈಟಿಗೆ ತಿನ್ನೋದಕ್ಕೆ ಹೋಗಬೇಡಿ. ಸೊ ದ ಫೋರ್ತ್ ಒನ್ ಬೆಸ್ಟ್ ರಾಗಿ ಮಾಲ್ಟ್, ಓಕೆನಾ. ನಾನು ರಾಗಿ ಆ್ಯಂಡ್ ಓಟ್ಸ್ ಹಾಕಿ ಮಾಡುವಂಥ ರಾಗಿ ಮಾಲ್ಟ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ತುಂಬ ಈಸಿ, ರಾಗಿ ಪೌಡರ್ ಆ್ಯಂಡ್ ಓಟ್ಸ್ ಹಾಕಿ ಮಾಡುವಂಥದ್ದು. ಸೊ ಇದು ಬೆಸ್ಟು. ನೀವು ಮೀಲ್ ಸ್ಕಿಪ್ ಮಾಡಿದ್ರೆ, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋ ಹಾಗಿದ್ರೆ 1 ಗ್ಲಾಸ್ ಆಫ್ ರಾಗಿ ಮಾಲ್ಟ್ನ ತಗೊಳ್ಳಿ, ತುಂಬ ಒಳ್ಳೆಯದು. ಸೊ ಇದರಲ್ಲಿ ಸಹ ನಿಮ್ಗೆ ಅರೌಂಡ್ 150 to 180 ಕ್ಯಾಲರೀಸ್ ಬರುತ್ತೆ. ರಾಗಿ ಮಾಲ್ಟಲ್ಲಿ ಸಹ ಇರುತ್ತೆ ಕ್ಯಾಲರೀಸು, ಬಟ್ ಬ್ರೇಕ್ಫಾಸ್ಟ್ ರೆಸಿಪಿಗೆ ಇದು ಬೆಸ್ಟ್. ವೆಯ್ಟ್ ಲಾಸ್ ಆಗೋದಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ಒಂದು ಪೋಹಾ, ಸೆಕೆಂಡ್ ಡೇ ಉಗ್ಗಾನಿ, ಥರ್ಡ್ ಡೇ ರಾಗಿ ಮಾಲ್ಟ್ ಆ್ಯಂಡ್ ಫೋರ್ತ್ ಡೇ ಓಟ್ಸ್ ಉಪ್ಮಾ, ಓಕೆನಾ. 4 ಆಯಿತು. ಫಿಫ್ತ್ ಒಂದು ಬ್ರೌನ್ ಬ್ರೆಡ್ ಸ್ಯಾಂಡ್ವಿಚ್, ಓಕೆನಾ. ಜಸ್ಟ್ 1 ಪೀಸ್ ಆಫ್ ಸ್ಯಾಂಡ್ವಿಚ್ನ ಮಾತ್ರನೇ ತಿನ್ನಿ. ಸೊ 1 ಪೀಸ್ ಆಫ್ ಸ್ಯಾಂಡ್ವಿಚಲ್ಲೇ ನಿಮ್ಗೆ ಅರೌಂಡ್ 180 ಕ್ಯಾಲರೀಸ್ವರೆಗೂ ಇರುತ್ತೆ. ಅದು ಬ್ರೌನ್ ಬ್ರೆಡಲ್ಲಿ ತಿನ್ನಬೇಕು, ವೈಟ್ ಬ್ರೆಡಲ್ಲಿ ತಿನ್ನಬಾರ್ದು. ಸೊ ಜಸ್ಟ್ ಬ್ರೌನ್ ಬ್ರೆಡ್ನ ತಗೊಂಡು ಗೀ ಹಾಕಿ ರೋಸ್ಟ್ ಮಾಡಿ, ನಿಮ್ಗೆ ಏನೇನ ಸೀಸನಿಂಗ್ ಬೇಕು ಅಂತ ಅನಿಸಿದ್ರೆ ಯಾವುದನ್ನು ಸಾಸ್ ಮನೆಯಲ್ಲಿ ಮಾಡಿದರೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಜಸ್ಟ್ ಕರ್ಡ್ನಲ್ಲಿ ಎಲ್ಲ ವೆಜಿಟೇಬಲ್ಸ್ನೂ ಹಾಕಿ, ನಿಮಗೆ ಕ್ಯಾರೆಟ್ ಬೇಕಾ, ಕ್ಯಾಬೇಜ್ ಬೇಕಾ, ಆನಿಯನ್ಸ್ ಬೇಕಾ, ಟೊಮ್ಯಾಟೋಸ್ ಬೇಕಾ, ಥಿಕ್ ಕರ್ಡಲ್ಲಿ ಯೋಗರ್ಟಲ್ಲಿ ಎಲ್ಲನೂ ವೆಜಿಟೇಬಲ್ಸ್ ಸೊ ಯೋಗರ್ಟಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕಿ
ಒಂದು 10 ಮಿನಿಟ್ಸ್ ಅದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟು ಈ ಬ್ರೌನ್ ಬ್ರೆಡ್ ಏನು ರೋಸ್ಟ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಇದನ್ನ ಹಾಕ್ಕೊಂಡು ಸೊ ನಾರ್ಮಲ್ ಸ್ಯಾಂಡ್ವಿಚ್ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತಿರೋ ಆ ಥರ ಮಾಡಿಕೊಂಡು ಸೊ ಇದು ಒಂದು ಸ್ಯಾಂಡ್ವಿಚ್ ಅಂದರೆ 1/2 ಪೀಸ್ ಆಫ್ ಸ್ಯಾಂಡ್ವಿಚ್ ಮಾತ್ರನೇ ತಿನ್ನಬೇಕು. ಸೊ ಇದ್ರ ಜೊತೆ ನಿಮ್ಗೆ ಇನ್ ಕೇಸ್ ಇದು ನನಗೆ ಸ್ಟಮಕ್ ಫುಲ್ ಆಗಿಲ್ಲ ಇನ್ನೂ ಹಸುವಾಗ್ತಿದೆ ಅಂತಂದರೆ ಯು ಕ್ಯಾನ್ ಹ್ಯಾವ್ ರಾಗಿ ಮಾಲ್ಟ್ ಇದು ಎರಡನ್ನೂ ತೊಗೊಳ್ಬೋದು. ಅಂದರೆ ರಾಗಿ ಮಾಲ್ಟ್ ಆವಾಗ ಸ್ವಲ್ಪ ಕಡಿಮೆ ತೊಗೊಳ್ಳಿ, 1 ಗ್ಲಾಸ್ ಫುಲ್ ತೊಗೊಳ್ಬೇಡಿ, ಜಸ್ಟ್ ಒಂದು 1/2 ಕಪ್ ಥರ ತೊಗೊಳ್ಳಿ ಸಾಕು. ಜಸ್ಟ್ ಟೀ ಆರ್ ಕಾಫಿ ಯಾವ ಥರ ತೊಗೊಳ್ತೀವೋ ಅದರ ರಾಗಿ ಮಾಲ್ಟ್ ತೊಗೊಳ್ಳಿ. ಸೊ ದಟ್ ಕಂಪ್ಲೀಟ್ಸ್ 5 days 5 breakfast ವಿತ್ ಲೋ ಕ್ಯಾಲರೀಸ್. ಓಕೆನಾ? ಸೊ ಈ ಥರ ನೀವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಮೀಲ್ನ ಸ್ಕಿಪ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಎಲ್ಲ ಟೈಮಲ್ಲೂ ತಿನ್ಬೋದು. ಬಟ್ ಏನು ತಿಂತಾ ಇದ್ದೀವಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಎಷ್ಟು ಕ್ಯಾಲರೀಸ್ ನಮ್ಮ ಬಾಡಿ ಒಳಗೆ ಹೋಗ್ತಿದೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಲಂಚ್ ರೆಸಿಪೀಸು, ವೆಯ್ಟ್ ಲಾಸ್ ಡ್ರಿಂಕ್ ರೆಸಿಪೀಸು ಎಲ್ಲದನ್ನು ಶೇರ್ ಮಾಡ್ತಾ ಬರ್ತೀನಿ. ನನಗೇನು ವರ್ಕೌಟ್ ಆಗಿದೆ ಪ್ಯೂರ್ ವೆಜಿಟೇರಿಯನಲ್ಲಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ವೆಯ್ಟ್ ಮಾಡಿ. ಅಂಟಿಲ್ ದೆನ್ ಬಾಯ್.